ಈಗ ಸಮಾಜ ಕಲ್ಯಾಣ ಇಲಾಖೆ ಈಗ ಮೊನ್ನೆ ಅವ್ರು ಯಾರೋ ಕಲ್ಲೇಶ ನನ್ನ ಕೈನಲ್ಲಿ ಒಂದು ಇ ಡಿ ಅವರೇನೋ ತೊಂದರೆ ಕೊಡ್ತಾವ್ರೆ, ಇವ್ರ ಹೆಸರನ್ನೇ ಹೇಳಬೇಕು, ಅವ್ರ ಹೆಸರನ್ನೇ ಹೇಳಬೇಕು ಅಂಥೇಳಿ ನನ್ನ ಮೇಲೆ ಒತ್ತಡ ಹಾಕಿದ್ರು ಅಂಥೇಳಿ ಒಂದು FIR ಹಾಕ್ಸಿದ್ರಲ್ಲ, ಅವನು ಕಳಿಸಿ ಪೊಲೀಸ್ ಸ್ಟೇಷನಿಗೆ. ಅವನ ಬ್ಯಾಕ್ಗ್ರೌಂಡ್ ಏನು ಕಲ್ಲೇಶಂದು? ನೀವೇ ಕಳೆದ ಜೂನ್ ತಿಂಗಳಲ್ಲಿ ಸಸ್ಪೆಂಡ್ ಮಾಡಿದ್ದೀರಿ ಸಿದ್ದರಾಮಯ್ಯನವರೇ. ಕಳೆದ ಜೂನ್, ಇನ್ನೂ ಒಂದು ತಿಂಗಳಾಗಲಿಲ್ಲ. ಕೇಂದ್ರ ಸರ್ಕಾರ 8 ಲೆಟ್ರು ಬರೀತಾರೆ, ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ. ಸುಮಾರು 40 ಕೋಟಿ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಕ್ಕೆ 8 ಲೆಟ್ರು ಬರೀತಾರೆ, ಯುಟಿಲೈಸೇಷನ್ ಸರ್ಟಿಫಿಕೇಟ್ ಹೋಗಿರಲ್ಲ. ಅದರ ಮೇಲೆ ಇವನು ಸಸ್ಪೆಂಡ್ ಮಾಡಿದಾರಲ್ಲ, ಅಂತನ್ನ ಹುಡುಕ್ಬಿಟ್ಟು ತಗೊಂಡೋಗಿ ಅವನ ಕೈಯಲ್ಲಿ FIR ಹಾಕ್ಸಿದ್ರಲ್ಲ. ಇನ್ಯಾರು ಸಿಗಲಿಲ್ವ ನಿಮಗೆ FIR ಹಾಕ್ಸೋಕ್ಕೆ? ಪೊನ್ನಣ್ಣ ಸರಿಯಾಗಿ ಹೇಳ್ಕೊಡ್ಲಿಲ್ವಾ? ಹೋಗಿ ಅಂತನ್ನ ಹುಡುಕೋದವರು. ಇಂಥ ಸಲಹೆ ಕೊಡೋಕೆ ಅವ್ರಿಗೊಂದು ಹಿಂದ್ಗಡೆ ಎಸ್ಕಾರ್ಟು ಪ್ರತಿನಿತ್ಯ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಈ ರೀತಿ ಕೆಲಸ ಮಾಡಿದ್ರೆ ಎಲ್ಲಿಂದ ಅಭಿವೃದ್ಧಿ ಮಾಡ್ತೀರಿ ನೀವು? ಅದು ಆಮೇಲೆ ಅವೆಲ್ಲ ಮಾತಾಡ್ತೀನಿ ಆ ಇಶ್ಯೂಗಳು. ಇಲ್ಲಿ ಪ್ರಶ್ನೆ ಇದು ಹೇಳ್ಕೊಂಬಂದ್ರಲ್ಲ, ಏನು ನಿಮ್ಮ ಕಾರ್ಯಕ್ರಮ, ಎಲ್ಲಿದೆ ನಿಮ್ಮ ಯೋಜನೆಗಳಿಗೆ ದುಡ್ಡೆಲ್ಲಿಟ್ಟಿದ್ದೀರಿ? ಇದೆಂಥದ್ದು ಗ್ರೇಟರ್ ಬೆಂಗಳೂರು ಬೇರೆ ಮಾಡ್ತಾರೆ, ನಮ್ಮ ಲೀಡ್ರು ಬೇರೆ. ಇದೆಂಥದ್ದು ಈಗ ಥೀಮ್ ಪಾರ್ಕ್ ಮಾಡೋಕ್ಕೆ ಹೊರಟವ್ರೆ. ನಾನು 18ರಲ್ಲೇ ಘೋಷಣೆ ಮಾಡಿದ್ದೆ. ಆಗ ಥೀಮ್ ಪಾರ್ಕ್ ಬಿಟ್ಟು ಒಂದು ವಿಗ್ರಹ ನಿಲ್ಲಿಸ್ತೀನಿ ಅಂತ ಹೋಗಿ ಅದು ಬೇರೆ ಗಲಾಟೆ ನಿಂತೆ ಹೋಯ್ತು ಅಲ್ಲಿಗೆ. ಈಗ ಹೊಸದಾಗಿ ಥೀಮ್ ಪಾರ್ಕಿಗೆ ಬಂದವ್ರಿಗೆ ಅಲ್ಲಿ KRSಗೆ. ಅದೆಲ್ಲ ಆಮೇಲೆ ನೋಡೋಣ ಬ್ರದರ್. ಇಲ್ಲಿ